ಹೀಗೆ ತಳ್ಳೋ ಗಾಡಿಯಲ್ಲಿ ಖಾಲಿ ಕೊಡ ಎಳೆದು ಸಾಕ್ತಾ ಇರುವಂತ ಮಹಿಳೆಯರು, ಜೀವ ಜಲಕ್ಕಾಗಿ ಕಿಲೋಮೀಟರ್ ದೂರ ಸಾಕ್ತಾ ಇರುವಂತ ಸಾರ್ವಜನಿಕರು, ಹನಿ ಹನಿ ನೀರಿಗೂ ಹೋರಾಟ ಮಾಡ್ತಾ ಇರುವ ವೃದ್ಧರು, ಇಂಥ ಭೀಕರ ಬರಗಾಲದ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಮೊಗಲಹಳ್ಳಿ ಗ್ರಾಮದಲ್ಲಿ. ಹೌದು, ಕಳೆದ 1 ತಿಂಗಳಿಂದ ಮೊಗಲಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿದೆ. ಜೀವ ಜಲಕ್ಕಾಗಿ ಸಾರ್ವಜನಿಕರು ಕಿಲೋಮೀಟರ್ ದೂರ ಸಾಗಿದ್ರೂ ಕೂಡ ಹನಿ ನೀರು ಕೂಡ ಸಿಗ್ತಾ ಇಲ್ಲ. ಇದರಿಂದ ರೋಸಿ ಹೋಗಿರುವಂತ ಮಹಿಳೆಯರು ಕುಡಿಯುವ ನೀರಿಗಾಗಿ ಪರದಾಟವನ್ನು ಮಾಡ್ತಿದ್ದಾರೆ. ತಳ್ಳುವ ಗಾಡಿಗಳಲ್ಲಿ ಖಾಲಿ ಕೊಡ ಹಾಕೊಂಡು ದೂರದ ತೋಟಗಳ ಮೊರೆ ಇಟ್ಟಿದ್ದಾರೆ. ಬಿರು ಬಿಸಿಲಿನ ನಡುವೆ ಕುಡಿಯುವ ನೀರಿಗಾಗಿ ಮಹಿಳೆಯರು ನಿತ್ಯ ಹೋರಾಟ ಮಾಡ್ತಿದ್ದಾರೆ. ಇನ್ನು ಪುಟಾಣಿ ಮಕ್ಕಳ ಕಟ್ಟಿಕೊಂಡು ಕುಡಿಯುವ ನೀರು ತರಲಿಕ್ಕೆ ಸಾಕ್ತಾ ಇದ್ರು ಕೂಡ ಇತ್ತ ಯಾವೊಬ್ಬ ಅಧಿಕಾರಿ ಕೂಡ ತಿರುಗಿ ನೋಡಿಲ್ಲ. ಇದರಿಂದ ಅಧಿಕಾರಿ ವರ್ಗದ ನಿರ್ಲಕ್ಷ್ಯಕ್ಕೆ ಮೊಗಲಹಳ್ಳಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಳೆದ 1 ತಿಂಗಳಿನಿಂದ ಬೋರ್ವೆಲ್ ನೀರು ಕೈಕೊಟ್ಟಿದ್ದು ಗ್ರಾಮಸ್ಥರು ನೀರಿಗಾಗಿ ಪರದಾಟವನ್ನು ಮಾಡ್ತಿದ್ದಾರೆ. ಸ್ನಾನ, ಊಟ, ಉಪಚಾರಕ್ಕೂ ನೀರಿಲ್ಲದೆ ಜನರು ಹೈರಾಣಾಗಿದ್ದಾರೆ. ಇಷ್ಟಾದರೂ ಕೂಡ ಕೆಟ್ಟು ಹೋಗಿರುವಂತ ಮೋಟಾರ್ ಪಂಪ್ ಸೆಟ್ ಕೂಡ ರಿಪೇರಿ ಮಾಡಿಸದೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿದೆ. ಕೇವಲ ಇಷ್ಟೇ ಅಲ್ಲದೆ ಮೊಳಕಾಲ್ಮೂರು ಕ್ಷೇತ್ರದ ಕೊಂಡ್ಲಹಳ್ಳಿ, ಹನುಮನಗುಡ್ಡ, ಬಿಜಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ. ಇಷ್ಟಾದರೂ ಕೂಡ ಶಾಸಕ NY ಗೋಪಾಲಕೃಷ್ಣ ಕಣ್ಮುಚ್ಚಿ ಕೂತಿದ್ದು ಮತದಾರರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರಿ ಮಾಡೋರು ಯಾರೆಲ್ಲ ಎತ್ತಿ ಒಂದು ಕಡೆಗೆ ಬಿಸಿ ಹಾಕಿದ್ದಾರೆ. ಮೈಲಿ ದೂರಲಿದ್ದ ಬಂದು ಒಂದೇ ನಲ್ಲೆಗೆ ಬರ್ತವೆ. ಊರೆಲ್ಲ 1000-2000 ಜನ ಇದ್ದೀವಿ. ನೀರು ಪಗೀತೈತೆ ನಮಗೆ. ಅವರು ಪಂಚಾಯತಿಯವರು ಕೂಡ ಯಾರು ಕೇಳಲ್ಲ, ಬಂದು ಯಾರು ಏನಂತ ಕೇಳೋದೇ ಇಲ್ಲ. ನೀರು ಇಲ್ಲದೆ ಇರೋದ್ರಿಂದ ಏನೇನು ಸಮಸ್ಯೆ ಆಗ್ತಾ ಇದೆ? ನೀರು ಇಲ್ಲ, ಮತ್ತೆ ನಮ್ಗೆ ಅಲ್ಲಿಂದ ಬಂದು 1 ಮೈಲ್ ದೂರ ಬರ್ತೀವಿ. ಒಂದೇ ಮೋಟರ್ ನಾವು ದನ ಕರುಗಳಿಗೆ ನೀರಿಲ್ಲ, ಮೇವಿಲ್ಲ. ದನ ಕರುಗಳಿಗೆ ನೀರು ನೋಡೋಣ, ನಮಗೆ ಮನುಷ್ಯರಿಗೆ ಕುಡಿಯಕ್ಕೆ ನೋಡೋಣ, ಏನೂ ಇಲ್ಲ ನಮಗೆ. ಒಟ್ಟಾರೆ ಬೇಸಿಗೆಯ ಬರಗಾಲಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಕೊಳವೆ ಬಾವಿಗಳು ಬತ್ತಿ ಜಲಕ್ಷಾಮ ಎದುರಾಗಿದೆ. ಆದರೂ ಕೂಡ ಮತ ಪಡೆದು ಗೆದ್ದಂತ ಜನಪ್ರತಿನಿಧಿಗಳು ಮಾತ್ರ ಕಂಡು ಕಾಡದಂತೆ ವರ್ತಿಸ್ತಾ ಇರುವಂತದ್ದು ಮಾತ್ರ ವಿಪರ್ಯಾಸವೇ ಸರಿ.